ನಮಸ್ಕಾರ ಟ್ರೇಡರ್ಸ್. ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರೀ ಓಪನಿಂಗ್ ನಮಗೆ ಸಿಕ್ಕಿರೋದು 51,271. ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡ್ ಇದೆ. ಸೊ 51,271 ಅಂದರೆ ಒಂದು ಹತ್ರ 170-180 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಅದ್ರ ಕೆಳಗಡೆ ಓಪನ್ ಆಗ್ತಿದೆ. ನೋಡೋಣ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಓಕೆ, ರೆಸಿಸ್ಟೆನ್ಸ್ ಏರಿಯಾಯಿಂದ ರಿಜೆಕ್ಷನ್ ತಗೊಳ್ತಿದೆ. ಕೆಳಗಡೆ ಒಂದು ಸಪೋರ್ಟ್ ಬೇರೆ ಇದೆ ಹಿಂದಿನ ದಿನದ್ದು ಕ್ಲೋಸಿಂಗ್. ಸೊ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗದೆ ನಮ್ಗೆ ಯಾವುದು ಟ್ರೇಡ್ ಸಿಗೋದಿಲ್ಲ ಅನ್ಸುತ್ತೆ. ಬಟ್ ನೋಡೋಣ, ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಮಯ ಈಗ 9:20 ಆಗಿದೆ. ಸೊ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಆಪರ್ಚುನಿಟಿ ಸಿಗ್ತಿದೆ. ಸೊ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ, ಒಂದು 1800 ಕ್ವಾಂಟಿಟೀಸು. ಬಟ್ ಸದ್ಯಕ್ಕೆ ಅದು ಲಾಸಲ್ಲೇ ನಡೀತಿದೆ. ಸೊ ಒಂದು 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ 5 ಮಿನಿಟ್ ಕ್ಯಾಂಡಲ್ ಓಪನ್ ಆಗ್ಬಿಟ್ಟು ಒಂದು ಕಂಟಿನ್ಯೂಷನ್ ಸಿಕ್ಕಿದ್ರೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಅದಕ್ಕಾಗಿ ನಾನು ಟ್ರೇಡ್ ಪ್ಲೇಸ್ ಮಾಡಿದ್ದೆ. ಬಟ್ ಇವಾಗ ನೋಡಿದ್ರೆ ಅಲ್ಲೊಂದು ರಿಜೆಕ್ಷನ್ ಫೇಸ್ ಮಾಡ್ತಿದೆ, ಒಂದು ಕಂಟಿನ್ಯೂಷನ್ ಸಿಗ್ತಿಲ್ಲ. ಆಪ್ಷನ್ಸ್ ಚಾರ್ಟಲ್ಲಿ ಒಂದು ಹೊಸ ಕ್ಯಾಂಡಲ್ ಶುರುವಾಗಿದೆ, ಅದು ರೆಡ್ಡಲ್ಲೇ ಬರ್ತಿದೆ. ಸೊ ನಾವಿದು ಕ್ಲೋಸ್ ಮಾಡೋದು ಬೆಟರು, ಯಾಕಂದರೆ ಹೋಲ್ಡ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ, ಬುಕ್ ಮಾಡಿದಾಗ ತುಂಬ ಕೆಳಗಡೆ ಬಂದಿತ್ತು. ಎಷ್ಟೊತ್ತು ಬುಕ್? ಓಕೆ, 34,700 ರೂಪಾಯಿ ಲಾಸಲ್ಲಿ ಫಸ್ಟ್ ಟ್ರೇಡು. ಪರವಾಗಿಲ್ಲ, ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಟ್ರೇಡ್ ತಗೊಳ್ಳೋಣ. ಸೊ ಸಮಯ ಈಗ 9:30 ಆಗಿದೆ. ಸೊ ಸೇಮ್ ನಿಫ್ಟಿ 25,200 ಪುಟ್ ಆಪ್ಷನಲ್ಲಿ ಒಂದು 1,800 ಕ್ವಾಂಟಿಟಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ. ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಎಕ್ಸಿಕ್ಯೂಟ್ ಆಗಿದ ತಕ್ಷಣನೇ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ. ಸೊ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ 30,000 ಲಾಸ್ ಇತ್ತು, ಅಲ್ಲಿಂದ 10,000 11,000 ತಂದಿದ್ದೀವಿ. ಒಂದು ಒಳ್ಳೆ ಟ್ರೇಡೇ ಸಿಕ್ಕಿದೆ. ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 1:47 ಆಗಿದೆ. ಸೊ ಕಾಲ್ ಸೈಡಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಟ್ರೇಡ್ ತಗೊಳ್ಳೋಕೆ ಕಾರಣ ಏನಂದರೆ, ಒಂದು ಬುಲ್ಲಿಶ್ ಪ್ಯಾಟರ್ನ್, ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ಹೇಳ್ಬೋದು, ಅದು ಫಾರ್ಮ್ ಆಗಿದೆ. ಅದು ಅಲ್ಲದೆ ಡೇ ಹೈ ಹತ್ರ ಟ್ರೇಡ್ ಮಾಡ್ತಿದೆ. ಸೊ ಡೇ ಹೈ ಬ್ರೇಕ್ ಮಾಡಿದ್ರೆ ಎಷ್ಟೊಂದು ಜನದ SL ಮೇಲಿರುತ್ತೆ. ಸೊ SL ಕಟ್ ಆಗಿ ನಮಗೊಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ಅದಕ್ಕೋಸ್ಕರ ಈ ಟ್ರೇಡ್ ಪ್ಲೇಸ್ ಮಾಡಿದ್ದು. ಬಟ್ ಮೊದಲನೇ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ. ಬಟ್ ನೋಡೋಣ, ಇದು ಎರಡನೇದು ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ಒಂದು ಡಿಸಿಷನ್ ತಗೊಳ್ಳೋಣ. ಓಕೆ, ಇವಾಗ ಒಂದು ಒಳ್ಳೆ ಮೂಮೆಂಟ್ ಬರ್ತಿದೆ. ಇದು ಸಸ್ಟೈನ್ ಆಯಿತು ಅಂದರೆ ಒಂದು ಒಳ್ಳೆ ಟ್ರೇಡ್ ಸಿಗುತ್ತೆ. ಬಟ್ ಇಲ್ಲಿಂದ ಮತ್ತೆ ರಿಜೆಕ್ಷನ್ ತೊಗೊಂಡ್ರೆ ಇದು ಲಾಸಲ್ಲೇ ಕ್ಲೋಸ್ ಮಾಡಬೇಕಾಗಿರುತ್ತೆ. ಬಟ್ ನೋಡೋಣ. ಕ್ಯಾಂಡಲ್ ಕ್ಲೋಸ್ ಮಾಡೋದಕ್ಕೆ ಇನ್ನೊಂದು 20 ಸೆಕೆಂಡು. ಸೊ 5 ಮಿನಿಟ್ ಚಾರ್ಟಲ್ಲೂ ನೋಡ್ಬೋದು, ಒಂದು ರೆಸಿಸ್ಟೆನ್ಸ್ ಏರಿಯಾ ಮೇಲೆ ಟ್ರೇಡ್ ಮಾಡ್ತಿದೆ. ಸದ್ಯಕ್ಕೆ ಲಾಸಲ್ಲೇ ರನ್ ಆಗ್ತಿದೆ. ಓಕೆ, ಇವಾಗ ಒಂದು ಒಳ್ಳೆ ಮೂಮೆಂಟ್ ಸಿಗ್ತಿದೆ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ನಾವು ಬುಕ್ ಮಾಡಿರೋದು 30,000. ಸೊ ನಮ್ಮ ಟೋಟಲ್ PNL ಬಂದ್ಬಿಟ್ಟು 19,387 ಇವತ್ತಿನ PNL. ಇನ್ನೊಂದು ಟ್ರೇಡ್ ತೊಗೊಳ್ಳೋಣ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ. ಓಕೆ, ಸಮಯ ಈಗ 2:16 ಆಗಿದೆ. ಸೊ ನಿಫ್ಟಿಯಲ್ಲಿ ಮತ್ತೆ ಒಂದು ಟ್ರೇಡ್ ಆಪರ್ಚುನಿಟಿ ಸಿಗ್ತಿದೆ. 25,400 ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಅದೇ ಥರ ಕಾಲ್ ಸೈಡಲ್ಲೂ ಒಂದು ಟ್ರೇಡ್ ಪ್ಲೇಸ್ ಮಾಡೋಣ ಅಂತಿದ್ದೀನಿ 25,000 ಕಾಲ್ ಆಪ್ಷನಲ್ಲಿ. ಸೊ ಒಂದು ಒಳ್ಳೆ ಬುಲ್ಲಿಶ್ ಮೂಮೆಂಟ್ ಅದು ತೋರಿಸಿದೆ. ಬಟ್ ಅಲ್ಲಿಂದ ರಿಜೆಕ್ಷನ್ ಸಿಗಿದ್ರೆ ನಮ್ಮ ಪುಟ್ ಟ್ರೇಡು ಎಕ್ಸಿಕ್ಯೂಟ್ ಆಗ್ಬೋದು.
ಓಕೆ, ನಮ್ಮ ಕಾಲ್ ಸೈಡ್ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ಇಲ್ಲಿ. ಒಂದು ಒಳ್ಳೆ ಮೂಮೆಂಟೇ ಬರ್ತಿದೆ, ಬಟ್ ನೋಡೋಣ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ನಾವು ಬುಕ್ ಮಾಡಿರೋದು ಬಂದ್ಬಿಟ್ಟು 11,500 ಬುಕ್ ಆಗಿದೆ. ಸೊ ನಮ್ಮ ಟೋಟಲ್ P&L ಇವತ್ತು ಬಂದ್ಬಿಟ್ಟು 30,907 ರೂಪಾಯಿ. ಸೊ ಒಂದು 4 ಟ್ರೇಡ್ ತೊಗೊಂಡಿದ್ದೀವಿ. ಸೊ ಇಷ್ಟಕ್ಕೆ ಕ್ಲೋಸ್ ಮಾಡೋಣ, ಓವರ್ ಟ್ರೇಡಿಂಗ್ ಮಾಡೋದು ಬೇಡ. ಸೊ 34,000 ಏನೋ ಲಾಸ್ ಇತ್ತು. ಲಾಸಿಂದ 30,000 ಪ್ರಾಫಿಟಿಗೆ ಬಂದಿದ್ದೀವಿ. ಸೊ ಇಲ್ಲಿ 25,400 ಪುಟ್ ಆಪ್ಷನಲ್ಲಿ ಒಂದು ಆರ್ಡರ್ ಪ್ಲೇಸ್ ಮಾಡೋದಲ್ಲ, ಅದು ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.